ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉತ್ತರ ಕರ್ನಾಟಕದ ಜನತೆಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಎರಡು ಪ್ರಮುಖ ಊರುಗಳಿಂದ ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಎರಡು ಪ್ರತ್ಯೇಕ ಫ್ಲೈಟ್ಗಳನ್ನು ಪ್ರತಿದಿನ ಸಂಚರಿಸುವಂತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ಊರುಗಳಿಂದ ಫ್ಲೈಟ್ ಸಂಚರಿಸುತ್ತೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಉತ್ತರ ಕರ್ನಾಟಕದ ಎರಡು ಪ್ರಮುಖ ಊರುಗಳಿಂದ ದೆಹಲಿಗೆ ಒಂದು ಫ್ಲೈಟ್ ಬಗ್ಗೆ ಹೇಳ್ತಾ ಇದ್ದೆ. ಏನು ಉತ್ತರ ಕರ್ನಾಟಕದ ಪ್ರಮುಖ ಊರುಗಳಾದಂತಹ ಹುಬ್ಬಳ್ಳಿ ಮತ್ತು ಬೆಳಗಾವಿ, ಕುಂದಾನಗರಿ, ಬೆಳಗಾವಿ, ಈ ಎರಡೂ ಊರುಗಳಿಂದ ಪ್ರತಿನಿತ್ಯ ದೆಹಲಿಗೆ ಏನು ಫ್ಲೈಟ್ ಸಂಚರಿಸುವ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಡಿಕೊಂಡಂತಹ ಮನವಿಗೆ ಸ್ಪಂದಿಸಿರುವಂತಹ ಇಂಡಿಗೋ ಸಂಸ್ಥೆ ಈಗ ಪ್ರತಿದಿನ ದೆಹಲಿಗೆ ವಿಮಾನ ಹಾರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಅಕ್ಟೋಬರ್ 1ರಿಂದ ಈ ಒಂದು ಹೊಸ ಆದೇಶ ಜಾರಿಗೆ ಬರಲಾಗಿದೆ. ಅಂದರೆ ಅಕ್ಟೋಬರ್ 1ರಿಂದ ಹುಬ್ಬಳ್ಳಿಯಿಂದಲೂ ಸಹ ಪ್ರತ್ಯೇಕ ವಿಮಾನ ಸಂಚಾರ ಮಾಡುತ್ತೆ. ಜೊತೆಗೆ ಬೆಳಗಾವಿಯಿಂದಲೂ ಸಹ ದೆಹಲಿಗೆ ಪ್ರತ್ಯೇಕ ವಿಮಾನ ಪ್ರತಿನಿತ್ಯ ಸಂಚಾರ ಮಾಡುತ್ತೆ. ಈಗ ನಾವು ಹುಬ್ಬಳ್ಳಿ ವಿಚಾರಕ್ಕೆ ಬಂದರೆ, ಇಲ್ಲಿ ಹುಬ್ಬಳ್ಳಿ ಮತ್ತು ಬೆಳಗಾವಿ ಎರಡೂ ಊರುಗಳಿಂದಲೂ ಸಹ ಆಲ್ಟರ್ನೇಟಿವ್ ಡೇಸ್, ಅಂದರೆ ಒಂದು ದಿನ ಬಿಟ್ಟು ಒಂದಿನ ದೆಹಲಿಗೆ ಸಂಚಾರ ಮಾಡುವಂಥ ಕೆಲಸ ಮಾಡ್ತಿತ್ತು ಫ್ಲೈಟು. ಅಂದರೆ ಇಲ್ಲಿಂದ ದೆಹಲಿಯಿಂದ ಬಂದು ಮತ್ತೆ ವಾಪಸ್ ಅವತ್ತೇ ವಾಪಸ್ ಹೋಗುವಂತಹ ಒಂದು ರೀತಿ ಸಂಚಾರ ಮಾಡ್ತಾಯಿತ್ತು. ಆದರೆ ಇದರಿಂದ ನಿತ್ಯ ಸಂಚರಿಸುವಂತಹವ್ರಿಗೆ, ಪ್ರಯಾಣಿಕರಿಗೆ, ಅದರಲ್ಲೂ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಜನಕ್ಕೆ ಒಂದಷ್ಟು ಅನಾನುಕೂಲ ಆಗ್ತಾಯಿತ್ತು. ಈ ಅನಾನುಕೂಲ ಗಮನಿಸಿದಂತಹ ಪ್ರಹ್ಲಾದ್ ಜೋಶಿ ಅವರು ಇಂಡಿಗೋ ಸಂಸ್ಥೆಗೆ ಮನವಿ ಮಾಡಿದರು. ಪ್ರತಿನಿತ್ಯ ಆ ಒಂದು ಇಂಡಿಗೋ ವಿಮಾನನ ದೆಹಲಿಗೆ ಸಂಚರಿಸುವಂತೆ ಮಾಡಬೇಕು ಅಂತ ಮನವಿ ಮಾಡಿದರು. ಆ ಮನವಿಗೆ ಸ್ಪಂದಿಸಿರುವಂತಹ ಇಂಡಿಗೋ ಸಂಸ್ಥೆ ಈಗ ಪ್ರತಿನಿತ್ಯ ಹುಬ್ಬಳ್ಳಿ ಮತ್ತು ಬೆಳಗಾವಿ ಎರಡೂ ಊರುಗಳಿಂದಲೂ ಸಹ ಪ್ರತಿನಿತ್ಯ ಫ್ಲೈಟ್ ಸಂಚರಿಸಲಿಕ್ಕೆ ಕ್ರಮ ಕೈಗೊಂಡಿದೆ. ಈಗೇನು ಹುಬ್ಬಳ್ಳಿ ಫ್ಲೈಟ್ ವಿಚಾರಕ್ಕೆ ಬಂದರೆ, ನವದೆಹಲಿಯಿಂದ 4:30ಕ್ಕೆ ಬಿಡುವಂತಹ ಫ್ಲೈಟು ಇಲ್ಲಿ 6:45ಕ್ಕೆ ಬರುತ್ತೆ. 6:55ಕ್ಕೆ ಹುಬ್ಬಳ್ಳಿ ತಲುಪುತ್ತೆ. 7:30ಕ್ಕೆ ಇಲ್ಲಿಂದ ಬಿಡುವಂತಹ ಫ್ಲೈಟು 10:05ಕ್ಕೆ ಆ ಒಂದು ದೆಹಲಿಯನ್ನು ತಲುಪುತ್ತೆ. ಅದೇ ರೀತಿ ಬೆಳಗಾವಿ ವಿಚಾರಕ್ಕೆ ಬಂದರಲ್ಲಿ, ಬೆಳಗಾವಿ ಫ್ಲೈಟ್ ಅಲ್ಲಿಂದ 6:30ಕ್ಕೆ ದೆಹಲಿಯಿಂದ ಬಿಡುತ್ತೆ. ಇಲ್ಲಿ 8:45ಕ್ಕೆ ಬರುತ್ತೆ. ಇಲ್ಲಿಂದ 9:00ವರೆಗೆ, 9:45ಕ್ಕೆ ಬಿಟ್ಟು 11:05ಕ್ಕೆ ಆ ಒಂದು ನವದೆಹಲಿಯನ್ನು ತಲುಪುವಂಥ ಕೆಲಸ ಮಾಡುತ್ತೆ. ಹೀಗಾಗಿ ಅಂದರೆ ಎರಡೂ ಕಡೆಯೂ ಸಹ ಪ್ರತಿನಿತ್ಯ ಸಂಚಾರ ಮಾಡೋದ್ರಿಂದಾಗಿ ಉತ್ತರ ಕರ್ನಾಟಕದ ಜನತೆಗೆ ಒಂದಷ್ಟು ಹೆಚ್ಚಿನ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ನಿತ್ಯ ರಾಷ್ಟ್ರ ರಾಜಧಾನಿಗೆ ಜನನೂ ಅಡ್ಡಾಡ್ತಾರೆ. ಜೊತೆಗೆ ರಾಜಕಾರಣಿಗಳು, ಈ ಭಾಗದ ಸಂಸದರಿರ್ಬೋದು, ಜನಪ್ರತಿನಿಧಿಗಳು ಸಹ ನಿತ್ಯ ಸಂಚಾರ ಮಾಡುವಂಥ ಕೆಲಸ ಮಾಡ್ತಿರ್ತಾರೆ. ಆದರೆ ಒಂದಿನ ಬಿಟ್ಟು ಒಂದಿನ ಫ್ಲೈಟ್ ಇದ್ದಿದ್ದ ಕಾರಣಕ್ಕಾಗಿ ಸಾಕಷ್ಟು ತೊಂದರೆ ಆಗ್ತಾಯಿತ್ತು. ಆ ಒಂದು ತೊಂದರೆಯನ್ನು ಅನುಲಕ್ಷಿಸಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ವಿಮಾನಯಾನ ಸಚಿವರಿಗೂ ಸಹ ಮನವಿ ಮಾಡಿದರು. ಜೊತೆಗೆ ಇಂಡಿಗೋ ಸಂಸ್ಥೆಗೆ ಖುದ್ದು ಮನವಿ ಮಾಡುವಂಥ ಕೆಲಸ ಮಾಡಿದರು. ಅದರ ಪ್ರತಿಫಲವಾಗಿ ಇಂಡಿಗೋ ಸಂಸ್ಥೆ ಎರಡೂ ಊರುಗಳಿಂದ ಫ್ಲೈಟ್ ಬಿಡಲಿಕ್ಕೆ ದೆಹಲಿಗೆ ನೇರ ಫ್ಲೈಟ್, ಅಂದರೆ ಯಾಕಂದರೆ ಕೆಲವೊಂದು ಫ್ಲೈಟ್ ಹೆಂಗಂದರೆ ಇನ್ನೊಂದು ಊರಿಗೆ ಹೋಗಿಬಿಟ್ಟು ಅಲ್ಲಿಂದ ಸಂಚರಿಸುವಂಥ ಕೆಲಸ ಮಾಡ್ತವೆ. ಆದರೆ ಈ ಫ್ಲೈಟ್ಗಳು ಏನಿದ್ರು ಸಹ ದೆಹಲಿಯಿಂದ ನೇರವಾಗಿ ಹುಬ್ಬಳ್ಳಿ ಮತ್ತು ಬೆಳಗಾವಿಗೆ ಬರುತ್ತೆ. ಮತ್ತು ಹುಬ್ಬಳ್ಳಿ ಮತ್ತು ಬೆಳಗಾವಿಯಿಂದ ನೇರವಾಗಿ ದೆಹಲಿಗೆ ತಲುಪುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಹೆಚ್ಚು ಕಡಿಮೆ 2.5 ತಾಸುಗಳಲ್ಲಿ ಅಲ್ಲಿಂದ ಇಲ್ಲಿ ಬರಲಿಕ್ಕೆ, ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ ವ್ಯವಸ್ಥೆಗಳು ಆಗ್ತಾಯಿದೆ. ಹಾಗಾಗಿ ಈ ಭಾಗದ ಜನರಿಗೆ, ಒಂದಷ್ಟು ಉತ್ತರ ಕರ್ನಾಟಕದ ಜನರಿಗೆ ಖುಷಿಯಾಗಿದೆ ಅಂತ ಹೇಳ್ಬೋದು. ಮತ್ತು ಇದು ಕೇವಲ ಜನರಿಗೊಂದೇ ಅಲ್ಲ, ಕೈಗಾರಿಕೋದ್ಯಮಿಗಳಿರ್ಬೋದು, ಮತ್ತು ಯಾರನ್ನು ಬಿಸ್ನೆಸ್ ಮಂದಿ ಇರ್ಬೋದು, ವಾಣಿಜ್ಯೋದ್ಯಮಿಗಳಿರ್ಬೋದು, ಅವರೆಲ್ಲರಿಗೂ ಸಹ ಬಂದು ಹೋಗಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ ಹೆಚ್ಚಿನ ಅನುಕೂಲ ಆಗ್ತಾಯಿದೆ. ಮತ್ತು ಸಂಪರ್ಕಕ್ಕೆ, ತ್ವರಿತಗತಿಯ ಸಂಪರ್ಕಕ್ಕೆ ಇದೊಂದು ಕ್ರಾಂತಿ ಆಡಿದೆ ಅಂತಲೇ ಹೇಳ್ಬೋದು. ಈಗ ಯಾಕಂದರೆ ಸಾಮಾನ್ಯವಾಗಿ ದೆಹಲಿಯಿಂದ ಸಾಕಷ್ಟು ಅಲ್ಲಿಂದ ಮತ್ತು ಬೇರೆ ಊರುಗಳಿಗೆ ಹೋಗ್ಲಿಕ್ಕೂ ಸಹ ಅನುಕೂಲ ಆಗ್ತದೆ. ಇಲ್ಲಿಂದ ದೆಹಲಿಗೆ ಹೋಗಿ ದೆಹಲಿಯಿಂದ ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಹೋಗ್ಲಿಕ್ಕೂ ಸಹ ಅನುಕೂಲ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡಲಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದು ಸಾಕಷ್ಟು, ಯಾಕಂದರೆ ಈಗ ಭಾಳಷ್ಟು ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಕೊರತೆಯಿಂದ ಸಾಕಷ್ಟು ವಿಮಾನಗಳನ್ನ ಬಂದ್ ಮಾಡಲಾಗಿದೆ.
ಕಲಬುರಗಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೇರೆ ಬೇರೆ ವಿಮಾನ ನಿಲ್ದಾಣಗಳಲ್ಲಿ ಈ ಒಂದು ತೊಂದರೆಯಾಗಿ ಕೆಲವೊಂದು ವಿಮಾನಗಳನ್ನ ಹಾರಾಟ ರದ್ದು ಮಾಡಲಾಗಿದೆ. ಆದರೆ ಇದಕ್ಕೆ ಭಿನ್ನ ಅನ್ನೋ ರೀತಿಯಲ್ಲಿ ಹುಬ್ಬಳ್ಳಿ ಮತ್ತು ಬೆಳಗಾವಿಯಿಂದ ಹೊಸ ಫ್ಲೈಟ್ಗಳು ಬರ್ತಾ ಇದ್ದಾವೆ. ಅದಕ್ಕೆ ಮತ್ತೊಂದು ಹೊಸ ಸೇರ್ಪಡೆ ಅಂದರೆ ಏನು ಹುಬ್ಬಳ್ಳಿ, ಬೆಳಗಾವಿ ಮತ್ತು ದೆಹಲಿ ಫ್ಲೈಟ್ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಫ್ಲೈಟ್ ಕಾರ್ಯಾರಂಭಕ್ಕೆ ಜನತೆ ಸಹ ಸಾಕಷ್ಟು ಎದುರು ನೋಡ್ತಾ ಇದೆ. ಆದಷ್ಟು ಬೇಗ ಏನು ಅಕ್ಟೋಬರ್ 1ರಿಂದ ಈ ಒಂದು ಅಧಿಕೃತವಾಗಿ ಆರಂಭಗೊಳ್ಳುತ್ತೆ ಮತ್ತು ಅದರಿಂದ ಅಲ್ಲಿಂದ ಏನು ಪ್ರತಿನಿತ್ಯ ಸಂಚಾರ ಮಾಡೋದ್ರಿಂದಾಗಿ ದೆಹಲಿಗೆ ಹೋಗಲಿಕ್ಕೆ ಮತ್ತು ದೆಹಲಿಯಿಂದ ಬರಲಿಕ್ಕೆ ಎರಡೂ ರೀತಿಯ ಅನುಕೂಲ ಆಗ್ತದೆ ಅಂತೇಳಿ ಜನತೆ ಆಶೆ ವ್ಯಕ್ತಪಡಿಸಿದೆ. ಒಟ್ಟಾರೆ ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪ್ರಯತ್ನದ ಫಲವಾಗಿ ಎರಡೂ ಊರುಗಳಿಗೆ ದೆಹಲಿಗೆ ನೇರ ಸಂಪರ್ಕ ಕಲ್ಪಿಸುವಂತಹ ವಿಮಾನ ಸೇವೆ ಸೌಲಭ್ಯ ಲಭ್ಯ ಆಗ್ತಾ ಇದೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.